ಇದು ನಮ್ಮ ಮನೆಯ ತೋಟದ ಸುಂದರ ದೃಶ್ಯ. ಇಂದು ನಮ್ಮ ಮನೆಯ ತೋಟದಲ್ಲಿ ನಡೆಯುತ್ತಿರುವ ದೋಟಿಯ ಕೊನೆ ಕೊಯ್ಲು. ದೋಟಿಯ ಸಹಾಯದಿಂದ ತುಂಬಾ ಎತ್ತರದಲ್ಲಿರುವ ಅಡಿಕೆ ಕೊನೆಗಳನ್ನು ಸಹ ಸುಲಭವಾಗಿ ಕೊಯ್ಯಬಹುದು. ಪಾಟು ಹಾಕುತ್ತಾ ಒಂದೂ ಕೊನೆಯನ್ನು ಕೆಳಗೆ ಬಿಡದೆ ಪಾಟಿನೊಳಕ್ಕೆ ಹಿಡಿಯುವ ದೃಶ್ಯ. ಈ ವಿಡಿಯೋವನ್ನು ಸಣ್ಣ ಮಾಡಲು ಮನಸ್ಸು ಒಪ್ಪಲಿಲ್ಲ. ಅಷ್ಟು ಚೆನ್ನಾಗಿ ಪಾಟು ಹಾಕಿರುವ ದೃಶ್ಯವನ್ನು ನಿಮಗೆಲ್ಲ ತೋರಿಸಬೇಕೆಂಬ ಬಯಕೆ. ಸ್ವಲ್ಪ ಉದ್ದವಾಗಿ ಇಟ್ಟಿದ್ದೇನೆ. ಹೀಗೆ ಹಿಡಿಯುವುದರಿಂದ 1-2 ಜನ ಅಡಿಕೆ ಆರಿಸಲು ಸಾಕಾಗುತ್ತದೆ. ಹಸಿ ಅಡಿಕೆ ಮತ್ತು ಗೋಟಡಿಕೆಯನ್ನು ಒಂದೇ ಸಮಯದಲ್ಲಿ ಕೊಯ್ಯಬಹುದು. ಕೊಯ್ಯುವಾಗ 2 ಪಾಟುಗಳನ್ನು ಮಾಡಿಕೊಂಡು ಹಸಿ ಅಡಿಕೆ ಒಂದು ಪಾಟಿಗೆ, ಗೋಟಡಿಕೆ ಮತ್ತೊಂದು ಪಾಟಿಗೆ ಮಾಡಿಕೊಳ್ಳುತ್ತೇವೆ. ಇದರಿಂದ ಹಸಿ ಅಡಿಕೆ ಮತ್ತು ಗೋಟಡಿಕೆ ಬೇರ್ಪಡಿಸುವ ಅಗತ್ಯವಿರುವುದಿಲ್ಲ. ರೈತರಿಗೆ ಇದು ಸರಳ, ಸುರಕ್ಷಿತ ಮತ್ತು ಸಮಯ ಉಳಿಸುವ ವಿಧಾನವಾಗಿದೆ. ಕೆಂಪಡಿಕೆ ಮಾಡುವುದು ಕಷ್ಟದ ಕೆಲಸವಾದರೂ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಗಾದೆಯಂತೆ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆಂದು ಕೆಂಪಡಿಕೆ ಮಾಡುವ ರೂಢಿ ಇಂದಿಗೂ ಇದೆ. ಕೊನೆಕೊಯ್ಲು ಮುಗಿದೊಡನೆ 1 ವರ್ಷದ ಶ್ರಮಕ್ಕೆ ತೃಪ್ತಿ ಅಂತ್ಯ ಸಿಕ್ಕಂತೆ ಆಗುತ್ತದೆ. ತಂತ್ರಜ್ಞಾನ ಮುಂದುವರಿದಂತೆ ಶ್ರಮ ಕಡಿಮೆ ಆಗುತ್ತಾ ಬರುತ್ತಿವೆ. ಈ ಅನುಭವ ಮತ್ತು ವಿಧಾನಗಳನ್ನು ಮುಂದಿನ ಪೀಳಿಗೆ ತಲುಪಬೇಕು ಎಂಬ ಉದ್ದೇಶದಿಂದ ಈ ಕೊನೆಕೊಯ್ಲು ಪದ್ಧತಿಯನ್ನು ಮುಂದುವರಿಸಿಕೊಂಡು ಹೋಗೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ.